ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಲವು ಭಾಗಗಳಲ್ಲಿ ಚಿನ್ನ ಮತ್ತು ಇತರೆ ಖನಿಜ ವಸ್ತುಗಳಿಗಾಗಿ ಸರ್ವೆ ಹಾಗೂ ಸಂಶೋಧನಾ ಕಾರ್ಯಗಳು ಜೋರಾಗಿವೆ. 2020ರಿಂದಲೇ ಈ ಪ್ರದೇಶದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ತಪಾಸಣೆ ನಡೆಸುತ್ತಿದ್ದು, ತಸವರಗೆರ ವ್ಯಾಪ್ತಿಯ ಅಮರಾಪುರ, ನಾರಿನಾಳ, ಕಿಲ್ಲರಹಟ್ಟಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪರಿಶೀಲನೆ ಮುಂದುವರೆದಿದೆ. 2021ರಲ್ಲಿ ನಾರಿನಾಳ ಗ್ರಾಮದಲ್ಲಿ ಪ್ರಾಥಮಿಕ ಸಂಶೋಧನೆ ನಡೆದಿದ್ದು, ಈ ಪ್ರದೇಶದಲ್ಲಿ ಗ್ರಾಫೈಟ್ ಕ್ವಾರಿಗಳ ಉಪಸ್ಥಿತಿ ಇರುವ ಸಾಧ್ಯತೆಗಳು ಹೊರಬಿದ್ದಿವೆ. ಈಗ ಮತ್ತೆ ಸಂಶೋಧನಾ ಕಾರ್ಯ ಚುರುಕುಗೊಂಡಿರುವ ನಡುವೆಯೂ ಇಲಾಖೆಯ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ಬಹಿರಂಗಪಡಿಸಲು ಸಮ್ಮತಿಸಿಲ್ಲ. ನಮಗೆ ಕೇಂದ್ರದಿಂದ ಸ್ಪಷ್ಟ ನಿರ್ದೇಶನ ಇದೆ. ಸಂಶೋಧನಾ ವಿವರಗಳು ಸಂಪೂರ್ಣ ಗೌಪ್ಯ. ಯಾವುದೇ ಮಾಹಿತಿಯನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಪುಷ್ಪಲತಾ ಕವಲೂರು ತಿಳಿಸಿದ್ದಾರೆ. ಸಂಶೋಧನೆ ನಮ್ಮ ಭಾಗದಲ್ಲಿ ಸಂಶೋಧನೆ ನಡೀತಾ ಇದೆ. ಚಿನ್ನ ಮತ್ತು ಬೇರೆ ಬೇರೆ ನಮ್ಮ ಕಡೆ ಇದೆ ಅಂತೇಳಿ ಇದ್ರ ಬಗ್ಗೆ ತಮಗೇನು ಮಾಹಿತಿ ಇದೆ? ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅದು. ಸೊ ಇದನ್ನು ನನ್ನ ಹಂತದಲ್ಲಿ ಯಾವುದೇ ಥರದ್ದು ಡಿಸ್ಕ್ಲೋಸ್ ಮಾಡೋಕ್ಕೆ ಆಗಲ್ಲ. ಸೊ ಅದು ಪ್ರಾಜೆಕ್ಟು ತುಂಬ ಅದನ್ನು ಲೆಂದಿ ಪ್ರೊಸೀಜರ್, ಅದು ಅದರದ್ದೇ ಆದಂಥ ಪ್ರೊಸೀಜರ್ ಇರುತ್ತೆ. ಸೊ ಹಾಗಾಗಿ ಅದು ಎಲ್ಲ ಕಡೆ ಎಲ್ಲ ಭಾಗದಲ್ಲಿ ಅದನ್ನು ಟೆಸ್ಟ್ ಮಾಡಬೇಕಾದ್ದು ಅನಿವಾರ್ಯತೆ ಇದೆ, ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ನಾನು ಹೇಳ್ಬೋದು. ಏಕೆಂದರೆ ಇದರೊಳಗಡೆ ಎಲ್ಲ ಕಡೆ ನಾವು ಸರ್ವೆ ಮಾಡಬೇಕಾಗುತ್ತೆ. ಇದು ಒನ್ ಆಫ್ ದಿ ಪಾರ್ಟ್ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.